ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ಆರ್5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ನಿಷ್ಪಕ್ಷಪಾತ, ನಿರ್ಭೀತ, ನೇರ ವಿಷಯಗಳ ಸುದ್ದಿಗಾಗಿ ಹಿಂದೆ ಆರ್5 ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ. ಈ ಕ್ಷಣದ ಸುದ್ದಿ ನಿಮಗಾಗಿ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಕಚೇರಿಯ ಮೇಲ್ಭಾಗದಲ್ಲಿರುವ ಪತ್ರಿಕಾ ಭವನದ ಕುರಿತಾಗಿ ಹಲವಾರು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಉಪವಾಸ ಸತ್ಯಾಗ್ರಹ ಕೈಗೊಂಡು ಮಾನ್ಯ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರೂ ಸಹ ಕ್ರಮ ಕೈಗೊಳ್ಳದ ಇವರ ಬಗ್ಗೆ ಈ ದಿನ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಇದರ ಕುರಿತಾಗಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿ ಅವರೂ ಸಹ ಆಶ್ಚರ್ಯಚಕಿತರಾದರು. ಇದರ ಕುರಿತಾಗಿ ಒಂದು ವರದಿ ಈಗ ಆರ್5 ನ್ಯೂಸ್ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ. ಎಲ್ಲ ಪತ್ರಕರ್ತರಿಗೂ ಮಾಡಿಕೊಡ್ರಿ ಅಂತ ನಾವು ಕೇಳ್ತೀವಿ. ಅದು ಸರ್ಕಾರದ ಅಧೀನದಲ್ಲಿರುವಂಥ ಕಟ್ಟಡ. ಅದು ಯಾರು ಆಮೇಲೆ ಲೀಜಿ ಕೊಟ್ಟಿಲ್ಲ, ಬಾಡಿ ಕೊಟ್ಟಿಲ್ಲ. ಲೀಜಿ ಕೊಟ್ಟಿದ್ರೆ, ಬಾಡಿ ಕೊಟ್ಟಿದ್ರೆ ನಮ್ಗೆ ಕೇಳೋ ರೈಟ್ಸ್ ಇರ್ತಿರ್ಲಿಲ್ಲ, ನಾವು ಕೇಳ್ತಿರ್ಲಿಲ್ಲ. ಇಷ್ಟೇ ನಮ್ದು, ಇಷ್ಟೇ ನಮ್ದು. ನಾವೆಲ್ಲ RTIನೇ ಮಾಹಿತಿ ತಗೊಂಡಿದ್ದೀನಿ, RTIನೇ ಮಾಹಿತಿ ತಗೊಂಡಿದ್ದೀನಿ. ಪತ್ರಿಕಾ ಭವನದ ಬಗ್ಗೆ ವಾರ್ತಾ ಇಲಾಖೆಯವರು, ತಹಶೀಲ್ದಾರು, DC ಸಾಹೇಬರು ಸಹ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದಕ್ಕಾಗಿ ನಾವು ನಿಮ್ಗೆ ಹೇಳ್ತಾ ಇದೀವಿ. ಇದು ಎರಡನೇ ಟೈಮ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಸಾರಿಗೆ ಹೇಳಿದ್ವಿ ನಾವು. ಸರ್ ಅವ್ರ ಸಂಘಕ್ಕೆ ಇದು ಇರೋದು ಸಮಸ್ಯೆ. ಅವ್ರ ಅಧ್ಯಕ್ಷ ಆಮೇಲೆ ಒಡೆಯಕ್ಕೆ ಬರೆಯೋದು, ಅವಾಚ್ಯ ಶಬ್ದಗಳಿಂದ ಬೈಯೋದು ಇನ್ನೇನು ಆಗೈತಿ ಈ ಘಟನೆ. ಆಯ್ತು ಸರ್, ಒಳ್ಳೆ ಸರ್ಕಾರ ನಾವು ಮೇಂಟೈನ್ ಅದನ್ನೇ ಮಾಡ್ತಾ ಇರೋದು. ಕೆಲಸ ಮಾಡಿದ್ರೆ DC ಸಾಹೇಬ್ರು ನೀವು ಗಮನ ಹರಿಸಿ. ಯಾರು ಮೀಡಿಯಾ ಲಿಸ್ಟ್ನಾಗಿರೋ ಇಲ್ಲ, ಯಾರು ಮೀಡಿಯಾ ಲಿಸ್ಟ್ನಾಗ ನೀವು ತಗೊಳ್ರಿ. ನಾನು ಎಷ್ಟು ಕೊಟ್ಟಿದ್ದೀನಿ ನಿಮ್ಗೆ, ನಾನು ಎಷ್ಟು ಕೊಟ್ಟಿದ್ದೀನಿ. ಸರ್, ಕರ್ನಾಟಕದ ಕಾನೂನು ಒಂದೇ ಇರೋದು ಎಲ್ಲರಿಗೂ, ಎಲ್ಲ ಪತ್ರಕರ್ತರಿಗೂ ಒಂದೇ ಕಾನೂನು ಇರೋದು. ಸುದ್ದಿ ಮಾಡೋದಕ್ಕೆ ಯಾವುದೇ ರೀತಿ ಮೀಡಿಯಾ ಲಿಸ್ಟ್ ಅನ್ನೋ ಯಾವುದಿಲ್ಲ ಸರ್, ಎಲ್ಲಿ ಇಲ್ಲ. ಪ್ರಾದೇಶಿಕ ಪತ್ರಿಕೆಗಳು ಮೀಡಿಯಾ ಲಿಸ್ಟ್ ಇಲ್ಲ ಅಂತ ಹೇಳ್ರಿ, ಅದೇ ಬರುತ್ತೆ.